ಸಸ್ಟೈನಬಲ್ ಹೌಸ್ ಅನ್ನೋದಕ್ಕೆ ವೆರಿ ಗುಡ್ ಎಕ್ಸಾಂಪಲ್ ಇದು ಹೇಳಬೇಕು ಅಂದರೆ. ಸರ್ ನಾವು ಕಾಡು ಕಲ್ಲಲ್ಲಿ ಮನೆ ಕಟ್ಬೋದು ಅಂದರು. ನನಗೆ ಆಶ್ಚರ್ಯ ಆಗೋಯ್ತು, ಅದು ಹೆಂಗೆ ಕಟ್ಟೋಕ್ಕಾಯ್ತದೆ ಅಂತ. ಮೇಲ್ಗಡೆ 5 ಕಿಟಕಿಗಳಿದೆ ಎಲ್ಲ ಡೈರೆಕ್ಷನ್ನಲ್ಲೂ. ಮೇಲೆ ಪಿರಮಿಡ್ ಥರ ಕಟ್ಟಿದ್ದೀನಿ, ಒಂದೇ ಒಂದು ಹೈಟ್ ರೂಫು. ಮೈಸೂರು ಮಡಿಕೇರಿ ಶೈಲಿದು ಯಾಕೊಂದು ಮನೆ ಕಟ್ಟಬಾರ್ದು ಅಂತ ಆಸೆ ಆಯಿತು ನನಗೆ. ಯಾವಾಗಲೂ ನಾವು ಪೇಂಟ್ ಮಾಡೋ ಅವಶ್ಯಕತೆ ಇಲ್ಲ, ಮೇಂಟೆನೆನ್ಸ್ ಝೀರೋ ಆಯಿತಾ. ಆಮೇಲೆ ಯಾವಾಗಲೂ ತಂಪಾಗಿರುತ್ತೆ. ಬಿಸಾಕಿರೋ ಕಲ್ಲನ್ನು ಕಟ್ ಮಾಡಿ ನಾನು ಒಂದು ಪೋರ್ಷನನ್ನು ಕವರಪ್ ಮಾಡಿದ್ದೀನಿ. ಇದನ್ನು 20 ದೇಶಗಳಿಂದ ಜನ ಬರ್ತಾರೆ ಇಲ್ಲಿಗೆ. ಹಳ್ಳಿಯವರು ಮಾಡಿರೋದು, ಅದನ್ನು ಯಾವ ಆರ್ಕಿಟೆಕ್ಟು ಮಾಡಿಲ್ಲ. ನಮ್ಮ ಲೋಕಲ್ ಟ್ರೈಬ್ಸನ್ನ ಉಪಯೋಗಿಸಿ ಹಳ್ಳಿ ಜೀವನದಲ್ಲಿ ಏನೇನಿದೆ ಮನೆ ಒಳಗೆ ಅಡುಗೆ ಮಾಡೋದು, ಎಲ್ಲಿಂದ ತಗೊಂಡ್ರು ಎಂಡ್ ಸಿಗಲ್ಲ ಇದಕ್ಕೆ. ರಷ್ಯನ್ ಪೈನ್ ವುಡ್ ಅಂತ, ಇದು ಸಮುದ್ರಕ್ಕೆ ಬಿಸಾಕಿದ್ರು ಹಾಳಾಗಲ್ವಂತೆ. ಆ ಥರ ವುಡ್ಡು ತೊಗೊಬಂದು ನಾವು ಇದನ್ನು ಸ್ಟೆಪ್ಸ್ ಮಾಡಿದ್ದೀವಿ. ಈ ಥರ ಇದ್ದವ್ರು ನೋಡಲಿಕ್ಕಿಲ್ಲ. ನೀವು ಓದ್ಬೋದು, ಮಾತಾಡ್ಬೋದು, ಒಬ್ಬರು ಮನಿಕೋಬೋದು. ಇಲ್ಲೇನೇನು ಸುತ್ತಮುತ್ತ ಇದೆ ಅಂತ ಬರೆದುಬಿಟ್ಟಿದ್ದೀವಿ ನಾವು. ಯಾವುದೋ ವೆಸ್ಟರ್ನ್ ಘಾಟ್ಸ್ ಕಾಡಿದ್ದಂಗಿಲ್ವಾ, ತುಂಬ ಅನುಭವಿಸ್ಬೋದು. ರೀಸೆಂಟಾಗೂ ಕೂಡ ಒಬ್ಬ ಗೂಗಲ್ ಕಂಪ್ನಿದು ಸೀನಿಯರ್ ಮೋಸ್ಟ್ ಹೆಡ್ ಬಂದಿದ್ದ. ನಮಸ್ತೆ, ನನ್ನ ಹೆಸರು ಸಂಜಯ್ ಶಂಕರಪ್ಪ ಅಂತ. ಇವತ್ತು ಕೃಷಿ ಬೆಳಕು ಚಾನಲ್ ಅವರು ನಮ್ಮನ್ನು ಅಪ್ರೋಚ್ ಮಾಡಿದರು. ಒಂದು ವಿಶೇಷವಾದ ಕೆಲವು ಎಪಿಸೋಡ್ ಮಾಡಬೇಕು, ನೀವು ನಿಂತಿರೋ ಜಾಗ ಚುಕ್ಕಿ ಮನೆ ಅಂತ. ಸೊ ನಾನು ಆ್ಯಕ್ಚುಲಿ ಸಾಫ್ಟ್ವೇರ್ ಉದ್ಯಮಿ ಬೆಂಗಳೂರಲ್ಲಿ. ಸೊ ನಾನು 23 ವರ್ಷದಿಂದ ಒಂದು ಸಾಫ್ಟ್ವೇರ್ ಕಂಪ್ನಿ ನಡೆಸ್ತೀನಿ. ನನಗೆ ಒಂದು ಕಾನ್ಸೆಪ್ಟ್ ಆಫ್ ಅಗ್ರೋ ಫಾರೆಸ್ಟ್ರಿ ಅನ್ನೋದ್ರ ಬಗ್ಗೆ ತಿಳುವಳಿಕೆ ತಿಳಿತು ಎಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ಅಲ್ಲಿ ಕೆಲಸ ಮಾಡಿದಾಗ. ಅದನ್ನು ನಾವು ಯಾಕೆ ಪ್ರಾಕ್ಟೀಸ್ ಮಾಡಬೇಕು ಅಂದಾಗ, ಈ ಕಾವೇರಿ ನದಿ ತೀರದಲ್ಲಿ ನಾವು ಒಂದು ಜಾಗ ಹುಡುಕಿ, ಇದು ಒಂಥರ ಐಲ್ಯಾಂಡ್ ಥರ, ದ್ವೀಪದ ಥರ ಇದೆ. ಸೊ ಈ ಜಾಗ ಒಳ್ಳೆ ಪ್ರಶಿಷ್ಟವಾದ್ದು ಅಂತ ತಿಳ್ಕೊಂಡು ಈ ಜಾಗನ ಪರ್ಚೇಸ್ ಮಾಡಿದ್ದೀವಿ. ತೊಟ್ಟಿ ಮನೆಗಳು ನಮ್ಮ ಹಳೆ ಮೈಸೂರಲ್ಲಿ ಪ್ರಪಂಚಕ್ಕೆ ಒಂದು ಏನು ಮಾಡೆಲ್ ಅಂತ ಕರಿಬೋದು. ಆ ಥರದಲ್ಲಿ ಕಟ್ಟಿದ್ದಾರೆ. ತೊಟ್ಟಿ ಮನೆ ಅಂದರೆ ಮಧ್ಯದಲ್ಲಿ ಓಪನ್ ಇರುತ್ತೆ, ಟ್ಯಾಂಕ್ ಹೌಸ್ ಅಂತ ಕಟ್ತಾರೆ ಆಯಿತಾ. ಆ ಥರ ಮನೇನ ಒಂದು ಕಟ್ಟಬೇಕು ಅಂದ್ಬಿಟ್ಟು ನಾನೇನು ಯೋಚನೆ ಮಾಡಿದೆ, ಹಳೆ ಮೈಸೂರು ಅಂದರೆ ಮೈಸೂರು ಮಡಿಕೇರಿ ಶೈಲಿದು ಯಾಕೊಂದು ಮನೆ ಕಟ್ಟಬಾರ್ದು ಅಂತ ಆಸೆ ಆಯಿತು ನನಗೆ. ನಮ್ಮಲ್ಲಿ ಇಲ್ಲಿ ಕೆಲವರು ಕಾಡು ಜನಗಳಿದ್ದರು. ಸರ್ ನಾವು ಕಾಡು ಕಲ್ಲಲ್ಲಿ ಮನೆ ಕಟ್ಬೋದು ಅಂದರು. ನನಗೆ ಆಶ್ಚರ್ಯ ಆಗೋಯ್ತು, ಅದು ಹೆಂಗೆ ಕಟ್ಟೋಕ್ಕಾಯ್ತದೆ ಅಂತ. ಕಾಡು ಕಲ್ಲು ರೌಂಡ್ ಇರ್ತವೆ, ನೀವು ನೋಡ್ಬೋದು, ಎಲ್ಲ ರೌಂಡ್ ಇದೆ, ಹೆಂಗೆ ಕಟ್ತಾರೆ ಅಂತ. ಆಮೇಲೆ ಈ ಜಾಗದಲ್ಲಿ ಸಾಮಾನ್ಯ 6 ತಿಂಗಳು ತುಂಬ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಅದಕ್ಕೆ ಅವರು ನಮ್ಮ ಟ್ರೈಬ್ಸ್ ಹೇಳಿದ್ದೇನು, ಈ ಕಲ್ಲಲ್ಲಿ ಕಟ್ಟೋದ್ರಿಂದ ಮನೆ ತಂಪಾಗಿರುತ್ತೆ ಸಾರ್. ಎಷ್ಟೋ ತೊಟ್ಟಿ ಮನೆಗಳನ್ನ ಈ ಥರ ಕಲ್ಲು ಮಣ್ಣು ಮಿಕ್ಸ್ ಮಾಡೋ ಕಟ್ಟಿದ್ದಾರೆ. ನಾ ಏನು ಮಾಡಿದೆ, ಬರೀ ಕಲ್ಲೇ ಸೆಲೆಕ್ಟ್ ಮಾಡ್ಕೊಂಡೆ. ಯಾಕೆ ಅಂದರೆ ಈ ಕಲ್ಲು ನಮ್ಮ ಜಮೀನಲ್ಲೇ ಇತ್ತು, ಈ ಮಣ್ಣು ನಮ್ಮ ಜಮೀನಲ್ಲೇ ಇತ್ತು. ನಾನು ಏನು ಖರ್ಚು ಮಾಡಿಲ್ಲ, ನನಗೆ ₹1 ಬೀಳಿಲ್ಲ ಒಂದು ಕಲ್ಲಿಗೆ. ಸೊ ಅದನ್ನು ನಾನು ಒಂದು ಆಯ ಕೂರಿಸ್ಕೊಂಡು ಸುಮಾರು ಪಿಲ್ಲರು, ಸ್ಟೋನ್ ಪಿಲ್ಲರ್ಸು 6 12 ಪಿಲ್ಲರ್ ಇದ್ದಾವೆ. ವುಡನ್ ಪಿಲ್ಲರ್ಸು ಮುಂದ್ಗಡೆ ಒಂದು 4 ವುಡನ್ ಪಿಲ್ಲರ್ ಇದೆ. ಇಲ್ಲೇ ಲೋಕಲಲ್ಲಿ ಮರ ಸಿಕ್ತು. ಅದು ಎಂಥ ಮರ ತಗೊಂಡೆ ನಾನು ಅಂದರೆ, ಗಾಳಿಗೆ ಮುರಿದು ಬಿದ್ದೋಗಿರೋ ಮರ ಆ್ಯಕ್ಷನಲ್ಲಿ ತಗೊಂಡೆ. ಏಕೆ ನನ್ನ ಉದ್ದೇಶ ಮರ ಕಟ್ ಮಾಡೋಕ್ಕಲ್ಲ ಇಲ್ಲಿ ಬಂದಿರೋದು, ಮರ ಬೆಳೆಸೋಕ್ಕೋಸ್ಕರ ಅಗ್ರೋ ಫಾರೆಸ್ಟ್ರಿ ಅಂದಾಗ. ಮೇಲ್ಗಡೆ 5 ಕಿಟಕಿಗಳಿದೆ ಎಲ್ಲ ಡೈರೆಕ್ಷನ್ನಲ್ಲೂ. ಮೇಲೆ ಪಿರಮಿಡ್ ಥರ ಕಟ್ಟಿದ್ದೀನಿ, ಒಂದೇ ಒಂದು ಹೈಟ್ ರೂಫು, ಗೊತ್ತಾಯ್ತಾ. ಅದು ಮೇಲ್ಗಡೆ ಏನಕ್ಕೆ ಅಂತ ಆ ಥರ ಗ್ಲಾಸಿಂದ ಇದು ಮಾಡಿದ್ದೀನಿ ಅಂದರೆ, ಸೊ ದಟ್ ಸದಾಕಾಲ ಬೆಳಕಿರುತ್ತಲ್ಲಿ, ಸದಾಕಾಲ ನಿನಗೆ. ಆಮೇಲೆ ಇಲ್ಲಿ ಬಂದಿದ್ದು ಹೀಟೆಲ್ಲ ಮೇಲ್ಗಡೆಯಿಂದ ಆಚೆ ಆವಿ ಆಗಬೇಕು. ಸಸ್ಟೈನಬಲ್ ಹೌಸ್ ಅನ್ನೋದಕ್ಕೆ ವೆರಿ ಗುಡ್ ಎಕ್ಸಾಂಪಲ್ ಇದು ಹೇಳಬೇಕು ಅಂದರೆ. ಆಮೇಲೆ ಪ್ರಕೃತಿಗೆ ನೋಡಿ, ಹೊರಗಡೆ ಸೂತ ಕುತ್ಕೊಳಕ್ಕೆ ಪರದೆಗಳು ಕಟ್ಟಿದ್ದೀವಿ, ಕಾಣ್ತಾಯಿಲ್ಲ ನಿಮಗೆ. ಒಳಗಡೆ ಈ ಕೇರಳ ಮಾದರಿಯಲ್ಲಿ ಆರಾಮಾಗಿ ಕುತ್ಕೋಬೋದು. ಪಡಸಾಲೆ ಅಂತೀವಿ ನಾವು. ಯಾರೇ ಬಂದರೂ ನಾವು ಒಳಗೆ ಕರ್ಕೊಂಡೋಗೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಹಳ್ಳಿ ಮನೆಗಳಲ್ಲಿ ಗೊತ್ತಿರೋರು ಮಾತ್ರ ಒಳಗೆ ಹೋಗೋರು, ವ್ಯವಹಾರ ಎಲ್ಲ ಹೊರಗಡೆನೇ ನಡೆಯೋದು. ಹೊರಗಡೆ ಸಿಟ್ಔಟ್ಸ್ ಮಾಡಿದ್ದೀವಿ ಪ್ರತಿ ರೂಮ್ಗೆ. ಸೊ ಅದು ಏನಕ್ಕೆ ಅಂದರೆ, ರೂಮಿಂದ ಆಚೆ ಬರ್ಬೋದು, ಇಲ್ಲ ರೂಮ್ ಒಳಗೆ ಕೂತ್ಕೊಂಡೆ ನೀವು ಒಳಗಡೆ ನೋಡ್ಬೋದು. ಇದೇನು ದೊಡ್ಡ ಸೈಟ್ ಅಲ್ಲ ಹೇಳಬೇಕು ಅಂದರೆ, ಏನು 40ಕ್ಕೆ 60 ಅಡಿ ಇರ್ಬೋದು ಇದು. ಸೊ ಬೆಂಗಳೂರಲ್ಲಿ 40-60ಕ್ಕೆ ಈ ಥರ ಒಂದು ಸ್ಟೋನಲ್ಲಿ ಮನೆ ಕಟ್ಟಿದ್ರೆ ಎಷ್ಟು ಒಂದು ಹೆಂಗೆ ಉಪಯೋಗ ಆಗುತ್ತೆ ಅಂದರೆ. ಸೊ ನೋಡಿ, ವರ್ಷಕ್ಕೂ ಯಾವಾಗಲೂ ನಾವು ಪೇಂಟ್ ಮಾಡೋ ಅವಶ್ಯಕತೆ ಇಲ್ಲ, ಮೇಂಟೆನೆನ್ಸ್ ಝೀರೋ ಆಯಿತಾ. ಆಮೇಲೆ ಯಾವಾಗಲೂ ತಂಪಾಗಿರುತ್ತೆ. ಸೊ ಇದು ನಮ್ಮ ಚುಕ್ಕಿ ಮನೆ. ಇದು ಕಟ್ಟಿದ ಮೇಲೆ ನಮಗೆ ಅದಕ್ಕೆ ಹೆಸರು ಚುಕ್ಕಿ ಮನೆ ಅಂದರೆ ನಕ್ಷತ್ರಗಳು ಕಾಣವು. ಗಗನ ಚುಕ್ಕಿ ಬರ್ಚುಕ್ಕಿಯಿಂದ ನಾನು ಆ ಹೆಸರು ತೊಗೊಂಡು ಚುಕ್ಕಿ ಮನೆ ಅಂತ ಹೆಸರಿಟ್ವಿ ನಾವು ಇದಕ್ಕೆ. 20 ದೇಶಗಳಿಂದ ಜನ ಬರ್ತಾರೆ ಇಲ್ಲಿಗೆ. ಇವತ್ತು ಮಳವಳ್ಳಿ ತಾಲೂಕು, ಜವಗನಹಳ್ಳಿ ಗ್ರಾಮ, ಬೆಳಕವಾಡಿ ಇಲ್ಲ ಹೊಸಳ್ಳಿ ಪಂಚಾಯಿತಿ ಬರುತ್ತೆ, ಪ್ಲಸ್ ಮಂಡ್ಯ ಡಿಸ್ಟ್ರಿಕ್ಟಿಗೆ ಬರುತ್ತೆ. ಈ
ಚುಕ್ಕಿ ಮನೆಯನ್ನು ಕಟ್ಟೋಕ್ಕೆ ನಮಗೆ ಎಷ್ಟು ಖರ್ಚು ಬಿತ್ತಂದರೆ ಸಾಮಾನ್ಯ ಒಂದು 45ರಿಂದ 50 ಲಕ್ಷ ಖರ್ಚಾಗಿರ್ಬೋದು. ಏಕೆಂದರೆ ಎಲ್ಲ ಮರದಲ್ಲೇ ಕಟ್ಟಿರೋದು, ಎಲ್ಲ ಕಲ್ಲನ್ನು ಶೇಪ್ ಮಾಡ್ಕೊಂಡು ಕಟ್ಟೋದು. ಬಟ್ 60-40 ಯೋಚನೆ ಮಾಡಿ ನಾವು 8-9 ವರ್ಷದಿಂದ ಕಟ್ಟಿದಾಗ ನಮಗೊಂದು 50 ಲಕ್ಷ ರೂಪಾಯಿ ದುಡ್ಡು ಬಿದ್ದಿದೆ. 50 ಲಕ್ಷ. ಸೊ ಸೊಫೆಸ್ಟಿಕೇಟೆಡ್ 3 ಬೆಡ್ರೂಮ್. ಸೊ ಇದು ಒಂದು ಏನಪ್ಪ ಅಂದರೆ ಹಿಂಗೆ ಜನ ನಡ್ಕೊಂಬರ್ಬೇಕಾದ್ರೆ ಅವ್ರಿಗೊಂದು ವಿಶೇಷವಾದಂಥ ಒಂದು ಡಿಫ್ರೆನ್ಷಿಯೇಟರ್ ಸಿಗಲಿ ಅಂತ ನಮ್ಮಲ್ಲೇ ಬ್ಯಾಂಬು ಹುಟ್ಟಿದ್ವಿ, ಕೆಲವು ದಪ್ಪದಾಗಿ ಬೆಳೆದಿದ್ವಿ, ಅವನ್ನ ನಾನು ಕಟ್ ಮಾಡಿ ಒಂದು ಶೇಪ್ ಮಾಡಿದ್ದೀನಿ. ಕೆಲವು ಕ್ರೀಪರ್ಸನ್ನು ಅದ್ರ ಮೇಲೆ ಬೆಳೆಯೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಆಮೇಲೆ ಇದನ್ನು ನೋಡಿ, ಇದೆಷ್ಟು ಚೆನ್ನಾಗಿದೆ. ನಮ್ಮದು ಬಿಸಾಕಿರೋ ಕಲ್ಲನ್ನು ಕಟ್ ಮಾಡಿ ನಾನು ಒಂದು ಪೋರ್ಷನನ್ನು ಕವರಪ್ ಮಾಡಿದ್ದೀನಿ. ಇದನ್ನು ಎಂಟ್ರೆನ್ಸಲ್ಲಿ ಒಂದು ಒಳ್ಳೆ ಒಂದು ಎಸ್ಥೆಟಿಕ್ ಲುಕ್ ಬೇಕಂತ ಗಾರ್ಡನಿಂಗು, ನೇಟಿವ್ ಪ್ಲ್ಯಾಂಟ್ಸ್ ಯೂಸ್ ಮಾಡಿದ್ದೀವಿ. ನೋಡಿ ಇಲ್ಲೆಲ್ಲ ಓಡಾಡ್ಬೋದು. ಸೊ ಇದು ನಮ್ಮದು ಒಂಥರ ಸಿಟ್ಔಟ್ ವರಾಂಡ ಇದ್ದಂಗೆ. ಈ ಜಾಗ ಕೂಡ ಆಚೆ ಕಡೆ ಬಂದು ಕೂತ್ಕೊಳ್ಳೋ ಅಂಥದ್ದು. ಸೊ ಎಲ್ಲ ನೇಟಿವ್ ಪ್ಲ್ಯಾಂಟ್ಸೇ ಇರೋದು, ಯಾವುದು ಇಲ್ಲಿ ಡೆಕೋರೇಷನ್ ಪ್ಲ್ಯಾಂಟ್ಸ್ ಇಲ್ಲ. ಆಮೇಲೆ ವಾಸ್ತು ಇದ್ರ ಪ್ರಕಾರ ನಾವು ಒಂದು ಮನೆ ಮುಂದೆ ಸಣ್ಣದಾದಂಥ ಫೌಂಟೇನ್ ಮಾಡಬೇಕಂತ ಇದನ್ನು ನಾವೇ ನೋಡಿ ಲೋಕಲ್ ಕಲ್ಲಲ್ಲೇ ಡಿಸೈನ್ ಮಾಡಿರೋದು. ಒಳ್ಳೆ ಲೋಟಸ್ಸು ಫ್ಲವರ್ ಬಿಡುತ್ತೆ. ಆಮೇಲೆ ಮನೆ ಮುಂದೆ ವಾಸ್ತು ಇನ್ನೂ ಅನುಕೂಲ ಆಗಲಿ ಅಂತ ಇದು ನೋಡಿ ಸೀತೆ ಜಡೆ ಅಂತ ಗಿಡ, ಸೀತೆ ಜಡೆ ಅಂತ ಇದು ವರ್ಷವೆಲ್ಲ ಈ ಥರ ಹೂವು ಬಿಡ್ತಾ ಹೋಗುತ್ತೆ, ಡ್ರಾಪ್ಲಿಂಗ್ಸು. ಇದು ಮನೆ ಮುಂದ್ಗಡೆ ಒಂದು ಚೌಕಟ್ಟಿರಬೇಕು ಅನ್ನೋದು ಒಂದು ಪ್ಲ್ಯಾನ್ ಮಾಡಿದ್ವಿ, ಅದನ್ನು ಕೂಡ ಡಿಸೈನ್ ಮಾಡಿದ್ವಿ. ಸೊ ನೆಕ್ಸ್ಟ್ ಇಲ್ಲಿ ಒಳಗಡೆ ಮಿನಿಮಮ್ ಸ್ಟೆಪ್ಸು ಹತ್ತಬೇಕಾದ್ರೆ ಯಾರಿಗೂ ಕಷ್ಟ ಆಗಬಾರ್ದು, ಆ ಥರ ಒಂದು ರೆಡ್ ಆಕ್ಸೈಡ್ ಫೀಲಿಂಗ್ ಬರಬೇಕು ಅಂದ್ಕೊಂಡಿದ್ದೀವಿ. ಸೊ ಇಲ್ಲಿ ಬಂದಾಗ ಮನೆ ಒಂದು ಮೇಯ್ನ್ ದ್ವಾರನ ಎಲ್ಲರೂ ಪಾಲಿಷ್ ಮಾಡಿ ಅದು ಇದು ಮಾಡಿ ಡಿಸೈನ್ ಮಾಡ್ತಾರೆ. ನಾವು ಅದು ಮಾಡಿಲ್ಲ. ಇದು ಈ ಒಂದು ರೋಸ್ ವುಡ್ದಾದರೆ ನಾವು ಹಳ್ಳಿ ಜನದ ಥರ ಕೂತ್ಕೊಂಡು ಅವ್ರ ಹತ್ರ ಕಲ್ತ್ಕೊಂಡು ಚಿತ್ರ ಬರೆದಿದ್ದೀವಿ. ಇಲ್ಲಿ ನಮ್ಮ ತಪಸ್ಸು ಮಾಡೋವಂಗೆ ಮರಗಳನ್ನ ಪೂಜೆ ಮಾಡ್ತೀವಿ. ಏಕೆಂದರೆ ನಾವು ಅಗ್ರೋ ಫಾರೆಸ್ಟ್ರಿ ಮಾಡೋಕ್ಕೆ ಬಂದವರು. ನಾವು ಏನೇನು ಮಾಡಬೇಕು ಅಂತಿದ್ದೀನಿ ನಮ್ಮ ನೆಕ್ಸ್ಟ್ ಜನ್ರೇಷನ್ನು ಇದು ತಿಳ್ಕೊಳ್ಳಿ ಅಂತ ನಾವೇ ಚಿತ್ರೀಕರಿಸಿದ್ದೀವಿ. ಹಳ್ಳಿ ಜೀವನ, ಇದು ಎಲಿಫೆಂಟು ನೋಡಿ, ಇಲ್ಲೆಲ್ಲ ಹಳ್ಳಿ ಆಟಗಳು, ಪ್ರತಿಯೊಂದು ಆಟಗಳು. ಆಮೇಲೆ ಇಲ್ಲೆಲ್ಲ ನೋಡಿ ಹೂವಿನ ಚಿತ್ರಗಳು ವೈಟ್ ಪೇಂಟ್ ಮೇಲೆ. ಸೊ ಆಮೇಲೆ ಅವೆಲ್ಲ ವರ್ಲಿ ಪೇಂಟ್ ಮುಖಾಂತರವಾಗಿ ನಾವು ಇದನ್ನು ಡಿಸೈನ್ ಮಾಡಿದ್ದೀವಿ, ಆಯಿತಾ. ಸೊ ಅದಲ್ಲದೇ ನಾವು ಏನು ಮಾಡಿದ್ವಿ, ನಮ್ಮ ಸ್ನೇಹಿತರೊಬ್ಬರು ಸ್ಕಲ್ಪ್ಚರ್ ಮಾಡೋರಿದ್ದರು. ಅವ್ರು ಹೇಳಿದರು, ಸಂಜಯ್ ಇದು ನಾನು ನಿನ್ನ ಮನೆಗೆ ಗಿಫ್ಟ್ ಕೊಡ್ತೀನಿ ಅಂತ. ಏನು ಕೊಡಬೇಕು ಅಂದರು. ನನಗೆ ಎಲ್ಲ ಓದಿದ್ದೆ, ಆನೆ ಕೆತ್ಕೊಡಪ್ಪ, ಒಂದು ಗಂಡಾನೆ ಹೆಣ್ಣಾನೆ ಎಂದೆ. ಸೊ ಮನೆ ಮುಂದೆ 2 ಆನೆ ಕಟ್ಟಿಟ್ಟಿದ್ವಿ. ಇದು ಒಂದೊಂದು ಹೆಚ್ಚು ಕಮ್ಮಿ 200 kg ಇದ್ದಾವೆ. ಸಾಲಿಡ್ ಕಲ್ಲು, ಹಳೇಬೀಡಿಂದ ಬಂದಿರೋದು ಇದು. ಸೊ ಇಲ್ಲಿ ಎಲ್ಲರೂ ಕೂತ್ಕೋಬೋದು, ಆರಾಮಾಗಿ ಕೂತ್ಕೋಬೋದು. ಸೊ ನೋಡಿ ಆರಾಮಾಗಿ ಕೂತ್ಕೋಬೋದು. ಇದನ್ನೇ ನಾನು ಹೇಳಿದ್ದು ರೋಸ್ ವುಡ್ ಪಿಲ್ಲರ್ಸು, ಕಲ್ಲಿದ್ದಂಗಿದ್ದಾವೆ ಇವು. ಆಮೇಲೆ ನೋಡಿ ಈ ಕಲ್ಲುಗಳನ್ನ ನಾನು ಹೇಳ್ತಿದ್ನಲ್ಲ, ಶೇಪ್ ಒಂದೊಂದು ಶೇಪಲ್ಲವೇ. ಯಾವ ನೋಡಿ ಇಲ್ಲಿ ಈ ಥರ ಕಲ್ಲು ನಿಲ್ಲಿಸ್ಬೋದಾ, ಯಾವ ಥರ ಅಂದರೆ ಮುಂದೆ ಹಂಗೆ ಇದೆ, ಹಿಂದ್ಗಡೆ ಏನು ಮಾಡಿದ್ವಿ ಸ್ವಲ್ಪ ಚೆಚ್ಚಿಬಿಟ್ಟು ಅದನ್ನು ಕೂರಿಸಿದ್ದೀವಿ. ಸೊ ಇದು ಸ್ಟ್ರಕ್ಚರ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿತು. ಇವನ್ನೂ ಅಷ್ಟೇ, ಇವೆಲ್ಲ ಪ್ರಭಾವಳಿ ಬಿಡಿಸಿದ್ದೀವಿ. ಇದು ನೋಡಿ ಇದೆಲ್ಲ ಕಲ್ಲೇ ಇದು. ಆಮೇಲೆ ಇಲ್ಲಿ ಆರಾಮಾಗಿ ನಮ್ಮ ಬಟ್ಟೆಗಳನ್ನ ಒಣಾಕೋಬೋದು. ಸೊ ಇಲ್ಲಿ ಆಚೆ ಕಡೆ ಪರದೆ ಕಟ್ಟಿರೋದ್ರಿಂದ ಆಚೆ ಒಳಗೆ ಹೊರಗೆ ಗೊತ್ತೇ ಆಗಲ್ಲ. ಆಮೇಲೆ ಎಷ್ಟು ತಣ್ಣಗಿದೆ ನೋಡಿ ಇಲ್ಲಿ ಬೇಸಿಗೆಗಾಲದಲ್ಲಿ. ಬನ್ನಿ ಒಳಗೆ. ಬರ್ತಿದ್ದಂಗೆ ನೀವು ನೋಡಬೇಕಾದ್ದೇನಪ್ಪ ಅಂದರೆ ನೋಡಿ ರೂಫ್ ಯಾವ ಥರ ಎಷ್ಟು ಚೆನ್ನಾಗಿದೆ, ಹೈ ರೂಫ್. ಸೊ ಬೆಳಕು ಅತಿ ಹೆಚ್ಚಾದಂಥ ಬೆಳಕು ಸಿಗುತ್ತೆ. ಸೊ ಎಷ್ಟು ದೊಡ್ಡದಿದೆ. ಆಮೇಲೆ ಮಧ್ಯದಲ್ಲಿ ಸ್ಟೀಲ್ ಪಿಲ್ಲರ್ಸ್ ಹಾಕಿ ಅದನ್ನು ಮಾಡೋದಕ್ಕೆ ಭಾರಿ ಯೋಚನೆ ನೋಡಿ. ಹಳ್ಳಿಯವರು ಮಾಡಿರೋದು ಅದನ್ನು, ಯಾವ ಆರ್ಕಿಟೆಕ್ಟು ಮಾಡಿಲ್ಲ. ಮರದ ಕಂಬ ನಿಲ್ಲಿಸಿ ಪಿಲ್ಲರು. ಒಟ್ಟು ನಮ್ಮಲ್ಲಿ 6 ಪಿಲ್ಲರ್ ಇದೆ ವುಡನ್, ಹೊರಗಡೆ 4 ಒಳಗಡೆ 2 ನೋಡಿ ಹೆಂಗಿದೆ ಪಿಲ್ಲರ್ಸು. 35 ಅಡಿ ಬರುತ್ತೆ, ಹಿಂಗೆ 20 ಅಡಿ ಅಗಲ ಬರುತ್ತೆ ಇದು. ಸೊ ಎಷ್ಟು ಸ್ಪೇಷಿಯಸ್ ಆಗಿ ಕಾಣುತ್ತೆ ನೋಡಿ. ಹಳ್ಳಿ ಜನಕ್ಕೆ ಕೇಳ್ಕೊಂಡೆ ನಾನು ಯಾವ ಥರ ಹಿಂದೆ ಮಾಡ್ತಾಯಿದ್ರು ಡೋರ್ನ. ಈ ಲ್ಯಾಚ್ ನೋಡಿ ಯಾವ ಥರ ಮಾಡಿದ್ದಾರೆ. ಇದು ಕೂಟಿ ಅಂತಲೇನೋ ಕರೀತಾರೆ ಇದನ್ನು ನೋಡಿ. ಇದು ಫುಲ್ ಕಬ್ಬಿಣದ ಫ್ರೇಮು. ಈ ಡೋರ್ ಎಷ್ಟು ದಪ್ಪ ಇದೆ ನೋಡಿ. ಈವನ್ ಹಾರೆ ಹಾಕಿ ಬಗದ್ರು ಬರಲ್ಲ. ಹೆಚ್ಚಿಗೆ 3 ಇಂಚ್ ಐತೆ ನೋಡಿ. ಇದ್ರದ್ದು ಲಾಕ್ ನೋಡಿ ಎಷ್ಟು ಚೆನ್ನಾಗಿ ಮಾಡೋರೆ. ಸೊ ಇದು ಬಂದು ನಮ್ಮ ತಾತ ಅವರು ಒಂದು ಕೂತ್ಕೊಂಡಂಥ ಚೇರು. ಎಷ್ಟು ಕಂಫರ್ಟು ಅಂದರೆ ಒಳ್ಳೆ ಸಿಂಹಾಸನ ಇದ್ದಂಗೆ ಐತಿ ಇದು ನೋಡಿ. ಎಷ್ಟು ಕೂತ್ಕೋಬೋದು ಆರಾಮಾಗಿ. ಸೊ ಅವಾಗಿನ ಕಾಲಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸ್ಟ್ಯಾಂಡರ್ಡು.
ಕಾಲು ರೆಸ್ಟು, ಕೈ ರೆಸ್ಟು, ರೋಸ್ವುಡ್ ಇದು. ಸೊ ನಾವು ಈ ಜಾಗದಲ್ಲಿ ಕೂತ್ಕೋಬೇಕು ಅಂದರೆ ಒಂದು ಘನತೆ ಇರಬೇಕು, ಅದಕ್ಕೋಸ್ಕರ ಅವ್ರು ಬಿಟ್ಟೋದ್ರು ಒಂದು ಇದನ್ನು. ಸೊ ಅದು ಮಾಡಿದ್ದೀವಿ. ಇದೆಲ್ಲ ವಿ ಹ್ಯಾವ್ ಯೂಸ್ಡ್ ಕೇನ್ ಫರ್ನಿಚರ್. ಇದು ಕೂಡ ನಮ್ಮ ತಾತ ಅವ್ರ ಮನೇಲಿ ಇದ್ದಿದ್ದೆ. ಇದು ಕಾಫಿ ಇದ್ರದ್ದು, ಕಾಫಿ ಬಡ್ಡೆ. ಆ್ಯಂಡ್ ವಿ ಹ್ಯಾವ್ ಗಾಟ್ ಅ ಸಿಂಪಲ್ ಲೈಬ್ರರಿ. ಇದು ಭಾರಿ ಇಂಪಾರ್ಟೆಂಟ್, ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮೋಸ್ಟ್ ಸಕ್ಸಸ್ಫುಲ್ ಪೀಪಲ್ಲು ಎನ್ಸೈಕ್ಲೋಪೀಡಿಯಾ ಆಗಿರ್ಬೋದು, ನಮ್ಮ ಫಾರೆಸ್ಟ್ ಬಗ್ಗೆ, ನಮ್ಮ ಕುವೆಂಪು ಅವರು ಬರೆದಿರ್ತಕ್ಕಂಥ ತುಂಬ ಪುಸ್ತಕಗಳು ಎಲ್ಲ ಇಟ್ಟಿರ್ತೀವಿ ನಮ್ಮ ಗೆಸ್ಟ್ಗಳಿಗೋಸ್ಕರ. ಬಂದವರೆಲ್ಲ ನೋಡ್ಕೋಬೋದು, ಓದ್ಬೋದು. ನಮ್ಮದೊಂದು ತೆಂಗಿನ ಮರ ಇತ್ತು, ನನಗೆ ಅದು ಭಾರಿ ಇಷ್ಟ ಆಯಿತು, ಬಿದ್ದೋಗ್ಬಿಡ್ತು. ಅದಕ್ಕೆ ನಾನೇನು ಮಾಡಿದೆ, ಜ್ಞಾಪಕಾರ್ಥ ಇರಲಿ ಅಂತ ಕಟ್ ಮಾಡ್ಕೊಬಂದು ಅದಕ್ಕೊಂದು ಸ್ಟೂಲ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದು ಇಟ್ಕೊಂಡಿದ್ದೀನಿ. ಸೊ ಇದು ನಮ್ಮ ದೇವ್ರ ಮನೆ. ನಮ್ಮ ಪ್ರಾಂತ್ಯಕ್ಕೆಲ್ಲ ದೇವರು ಅಂದರೆ ಮಾದಪ್ಪ, ಅವ್ರನ್ನ ಪೂಜೆ ಮಾಡ್ತೀವಿ ನಾವು. ಮಾದಪ್ಪನೇ ಇರೋದಲ್ಲಿ ನೋಡ್ಬೋದು. ಬಸವಣ್ಣ ದೇವರು, ಸಾಯಿಬಾಬಾ ಯಾರೋ ಗೆಸ್ಟ್ ಕೊಟ್ಟಿದ್ರು, ತೆಗೆದಿಟ್ಟಿದ್ದೀವಿ. ಬಿಟ್ಟರೆ ಹಿಂಗೆ ಓಪನ್ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಬೋತ್ ಸನ್ರೈಸ್ ಸನ್ಸೆಟ್ ದೇವ್ರ ಮೇಲೆ ಬೀಳುತ್ತೆ. ಸೊ ಆಮೇಲೆ ಇದು ಕೂಡ ನಮ್ಮ ಅಜ್ಜಿ ಕೊಟ್ಟಿದ್ದು ಭಜನೆ ಮಾಡೋ ಐಟಮ್ ಎಲ್ಲ ನಮ್ಮಲ್ಲಿ ಇನ್ನೂ ಉಳ್ಕೊಂಡಿದ್ದಾವೆ. ನಮ್ಮ ಏಕಲಿಂಗ ಅದೇನೇನೋ ಅಂತಾರೆ, ಏಕನಾದ ಅಂತ, ಗುಯ್ 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 ಗುಯ್. ಇಲ್ಲಿ ಒಂದು ವಿಶೇಷವಾಗಿದೆ ನೋಡಬೇಕು, ಹಳೇ ಕಾಲದ್ದು ಸಾವಿಗೆ ಮಾಡೋದು. ಆಮೇಲೆ ನಮ್ಮ ತಾತ ಅವರು ಫೇಮಸ್, ಇಲ್ಲಿ ಒಂದು ಬಟ್ಟಿದೆ ಆ್ಯಕ್ಚುಲಿ. ಈ ಬಟ್ಟು ತೆಗಿಯೋಕ್ಕೆ ಗೊತ್ತಾಗ್ತಾಯಿಲ್ಲ, ಅವನು ಪೇಂಟ್ ಸಹಿತ ಮಾಡಿಬಿಟ್ಟಾನ. ಅದು ಮೈಸೂರು ಮಹಾರಾಜರ ಕಾಲದ್ದದು. ಸೊ ಇದು ಸಾವಿಗೆ ಒಳ್ಳು ನೋಡಿ, ಇನ್ನೂ ಹಾಳಾಗಿಲ್ಲ, 100 ವರ್ಷ ಹಳೆಯದು. ಇಂಡಿಯನ್ ನೂಡಲ್ಸು ಮಾಡೋ ಅಂಥದ್ದು ವೆರೈಟಿ ಇದೆ ಇದು. ಅವೆಲ್ಲ ಬಡತನ ಇದ್ದಿದ್ದು, ಹಂಗಾಗಿ ಇದು. ಆಮೇಲೆ ಕಬ್ಬಣದ್ದು ಬಂತು, ಕಬ್ಬಣದಲ್ಲಿ ಮಾಡೋದು ಇದು. ಹಿಂಗೆ ತಿರುಗಿಸೋದು ಅಷ್ಟೇ ಇದು. ಇವೆಲ್ಲ ಆಪ್ರೇಷನಲ್ಲು. ಸೊ ನೆಕ್ಸ್ಟು ಇದು ಮಂಗಳೂರಲ್ಲಿ ಮಾಡಿ ನಮ್ಮ ತಂದೆಗೆ ಯಾರೋ ಕೊಟ್ಟಿದ್ದು ನೋಡಿ, ಇದು ಸಾವಿಗೆ ಮಾಡೋದಿದು. ಇಲ್ಲೊಂದು ವಿಶೇಷವಾದ್ದಿದೆ, ಇದು ಹಾಳಾಗ್ತಾಯಿದೆ, ಬಟ್ ಆದರೆ ಪ್ರಯತ್ನ ಮಾಡಿದ್ದೀವಿ ರಿಸರ್ವ್ ಮಾಡೋಕ್ಕೆ. ಇದು ಮೊಸರು ಕಡಿತಿದ್ದು ಮಂತು. ಇದೊಂದು 100 ವರ್ಷ ಹಳೇದಿರ್ಬೋದು. ಆಮೇಲೆ ನನಗೊಬ್ರು ಯಾರೋ ಹೇಳಿದರು, ಮನೆಯಿಂದ ಬರ್ತಾ ಎದುರುಗಡೆ ಕನ್ನಡಿ ಇರಬೇಕು, ಅದಕ್ಕೆ ವಿಶೇಷವಾದ ಒಂದು ಕನ್ನಡಿ, ಆ ಕಾಲದಲ್ಲೇ ಒಳ್ಳೆ ಕ್ವಾಲಿಟಿದು ಒಂದು ಕನ್ನಡಿ ಮಾಡಿ ತಂದು ಕೊಟ್ಟಿದ್ದೀನಿ. ಆಮೇಲೆ ಇಲ್ಲಿ ಟು ಸ್ಟಾರ್ಟ್ ವಿತ್, ಇದು ಗ್ರೌಂಡ್ ಫ್ಲೋರಲ್ಲಿ ಇರ್ತಕ್ಕಂಥ ರೂಮ್ಸು, 2 ಬೆಡ್ ಇರ್ತದೆ ನೀಟಾಗಿ. ಸೊ ಇಲ್ಲಿ ಏನು ಮಾಡಿದ್ದೀವಿ, ತುಂಬ ವಿಶೇಷ ಗಾಳಿ ಬರೋಂಗೆ ಇಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ನೋಡಿ. ಇದು ಎಷ್ಟು ಚೆನ್ನಾಗಿ ಮಾಡಿದ್ದೀವಿ ಅಂದರೆ, ಕಿಟಕಿ ತೆಗೆದ್ರೆ ಗಾಳಿ, ಎಂಥ ಪರಿಸರ. ಆಮೇಲೆ ನಮ್ಮ ಲೋಕಲ್ ಟ್ರೈಬ್ಸನ್ನ ಉಪಯೋಗಿಸಿ ಹಳ್ಳಿ ಜೀವನದಲ್ಲಿ ಏನೇನಿದೆ, ಮನೆ ಒಳಗೆ ಅಡುಗೆ ಮಾಡೋದು, ಹೋಗಿ ಸಾಮಾನು ತರೋದು, ಬುಟ್ಟಿ ಎಣಿಯೋದು, ಬಾವಿಲಿ ನೀರು ಸೇದೋದು, ಹಾಲು ಕರಿಯೋದು, ಕೋಳಿಗಳು, ಎತ್ತಿನ ಗಾಡಿ, ಸೌದೆ ತರೋದು, ಡ್ಯಾನ್ಸ್ ಮಾಡೋದು, ಆಮೇಲೆ ನೀರು ತರೋದು, ಆಮೇಲೆ ಅಲ್ಲಿ ಇದರಲ್ಲಿ ಹ್ಯಾಂಡ್ ಪೌಂಡ್ ರೈಸ್ ಅಂತಾರಲ್ಲ ಅದು ಮಾಡೋದು. ಇದನ್ನು ಒಂದು ಚಿತ್ರೀಕರಣ ಮಾಡಿದ್ವಿ. ಇಲ್ಲಿ ನಮ್ಮಲ್ಲಿ ಬೆಳೆದಿರೋ ಬ್ಯಾಂಬೂ ಯೂಸ್ ಮಾಡಿದ್ದೀವಿ ನೋಡಿ. ಇಲ್ಲಿ ಆಯಿತಾ, ಪ್ರತಿಯೊಂದು ಚಿತ್ರಗಳು ಬರೆದಿದ್ದೀವಿ. ಇವೆಲ್ಲ ಕೈಯಲ್ಲಿ ಬರೆದಿರೋ ಚಿತ್ರ. ಆಮೇಲೆ ಇದು ಒಂದು ಎಂಡ್ಲೆಸ್ ಲೂಪ್ ಅಂತ ಮಾಡಿದ್ದೀವಿ. ಎಲ್ಲಿಂದ ತಗೊಂಡ್ರು ಎಂಡ್ ಸಿಗಲ್ಲ ಇದಕ್ಕೆ. ಒಂದು ಬಾರಿ ನಾವು ಒಂದು 5-6 ಜನ ಸೇರಿಕೊಂಡು ಒಂದು 10 ದಿವಸ ಬರೆದಿದ್ದೀವಿ. ಇದು ಜಾಮಿಟ್ರಿ ಕರೆಕ್ಟಾಗಿದೆ. ಆಮೇಲೆ ನಮ್ಮಲ್ಲಿ ಒಂದು ಏರ್ ಗನ್ ಕೂಡ ಇದೆ, ವಿಚ್ ಈಸ್ ಆ್ಯಕ್ಚುಲಿ ವೆರಿ ಹೆಲ್ಪ್ಫುಲ್ ಫಾರ್ ಅಸ್. ಅದಲ್ಲದೇ ಇನ್ನೊಂದು ತೋರಿಸ್ಬೇಕು ಅಂದ್ಕೊಂಡೆ, ನಮ್ಮಲ್ಲಿ ಒಂದು ಆರ್ಚರಿ ಕೂಡ ಇಟ್ಟಿದ್ದೀವಿ ನಮ್ಮ ರಕ್ಷಣೆಗೋಸ್ಕರ. ಕಲ್ತಿದ್ದೀನಿ ನಾವು ಆರ್ಚರಿನ, ಇದಕ್ಕೇನು ಲೈಸೆನ್ಸ್ ಅವಶ್ಯಕತೆ ಇಲ್ಲ. ಇಲ್ಲಿ ಇನ್ನೊಂದು ನೋಡಿಲ್ಲ ನೀವು ಯಾರೋ, ಅದನ್ನು ಆವಾಗಲೇ ಅಬ್ಸರ್ವ್ ಮಾಡಿಲ್ಲ ನೋಡಿ. ಇಲ್ಲಿ ಹ್ಯಾಪಿನೆಸ್, ಎವ್ರಿಬಡಿ ಈಸ್ ಎಂಜಾಯಿಂಗ್ ಇಯರ್. ನಾನು ಹೇಳಿದ್ನ ಹೊರಗಡೆ ಏನು ಕಲ್ಲಿತ್ತು, ಇಲ್ಲಿ ಕಲ್ಲು ಅದೇ ಇದೆ. ಇಲ್ಲಿ ವಾದ್ಯಗಳು, ಇಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಇಲ್ಲಿ ಗಾಳಿಪಟ ಆರಿಸೋದು ನೋಡಿ, ಎಷ್ಟು ಒಂದು ಚೂರು ಚಾಚು ತಪ್ಪದಂಗೆ ಡಿಸೈನ್ ಮಾಡಿದ್ದಾರೆ ನಮ್ಮ ಆಫೀಸರ್. ಆಮೇಲೆ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾನೆ. ಇಲ್ಲಿ ಟಿ ವಿಯಿಂದ ಕವರ್ ಆಗ್ಬಿಟ್ಟಿದೆ ಹೇಳಬೇಕು ಅಂತ. ಇಲ್ಲಿ ನೋಡಿ, ಇಲ್ಲಿ ಪೂಜೆ, ಇದನ್ನು ತಿರುಗಿಸಿದ್ರೆ ಇಲ್ಲಿ ಭಾರಿ ವಿಶೇಷವಾದ ವಸ್ತುಗಳಿದೆ. ನಾವು ದೇವರನ್ನ ಅಲ್ಲಿ ಮರನ ಹೆಂಗೆ ಪೂಜೆ ಮಾಡ್ತೀವಿ, ಇಲ್ಲೂ ಪೂಜೆ ಮಾಡ್ತೀವಿ ಅಂತ ಬರೆದಿದ್ದೀವಿ. ಸೊ ಹಿಂದೆ ಹಳ್ಳಿಗಳಲ್ಲಿ ಈ ಥರ ಚಿತ್ರಗಳು ಬರೆಯೋರು. ಆಮೇಲೆ ಇದೇನೋ ನಾವೇನೋ ಸುಮ್ಮನೆ ಸುಣ್ಣ ಬಳ್ದಂಗೆ ಬೆಳೆದಿರೋದು ಅಷ್ಟೇ, ರಫು ಗೋಡೆ.
ಇದಕ್ಕೇನು ನಾವೇನು ಜಾಸ್ತಿ ಖರ್ಚು ಮಾಡಿಲ್ಲ. ಇವನ್ ಇಲ್ಲೂ ಅಷ್ಟೇ, ಇಲ್ಲಿ ಬಂದಾಗ ನೋಡಿ, ಇಲ್ಲಿ ನೋಡಿಲ್ಲ ಅನಿಸುತ್ತೆ ನೀವು. ಇದು ನೋಡಿ 1.5 ಇಂಚ್ ಗೋಡೆ ಇರೋದು. ಇಟ್ಟಿಗೆ ಹಾರಲ್ಲಿ ಓಡಿದ್ರು ಒಳಗೆ ಬರೋಕ್ಕಾಗಲ್ಲ ಮನೆ ಒಳಗೆ. ಕಳ್ತನ ಅನ್ನೋದು ಭಾರಿ ಕಷ್ಟ ಈ ಮನೇಲಿ. ಆಮೇಲೆ ಮೇಲಿಂದ ನೋಡಿ ಎಲ್ಲಿಂದ ಅವ್ನು ಒಳಗೆ ಬರೋಕ್ಕಾಗಲ್ಲ. ಇದು ಸ್ಟೇರ್ ಕೇಸು ವುಡನ್ ಪೀಸ್ಗಳನ್ನ ಯೂಸ್ ಮಾಡಿದ್ದೀವಿ. ನಾವೇನು ಮಾಡಿದ್ವಿ, ಈ ಪೈನ್ ವುಡ್ ಅಂತ ಸಿಕ್ತು ನಮಗೆ ಬೆಂಗಳೂರಲ್ಲಿ, ರಷ್ಯನ್ ಪೈನ್ ವುಡ್ ಅಂತ. ಇದು ಸಮುದ್ರಕ್ಕೆ ಬಿಸಾಕಿದ್ರು ಹಾಳಾಗಲ್ವಂತೆ. ಆ ಥರ ವುಡ್ಡು ತೊಗೊಬಂದು ನಾವು ಇದನ್ನೇ ಸ್ಟೆಪ್ಸ್ ಮಾಡಿದ್ದೀವಿ. ಇಲ್ಲೊಂದು ಪ್ಲ್ಯಾಟ್ಫಾರ್ಮ್ ಮಾಡಿ ಇವನ್ ಇಲ್ಲಿ ಬರ್ತಾ 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 ನೀವು ಇಲ್ಲಿ ನೋಡ್ಬೋದು. ಈವನ್ ವಿಂಡೋ ಶೇಪ್ಸು, ಗ್ರಿಲ್ ಶೇಪ್ಸು ಕೂಡ ಒಂದು ವಿಶೇಷವಾದ ಡಿಸೈನ್ಸ್ ಮಾಡಿದ್ದೀವಿ. ಯಾವುದೋ ನಾರ್ಮಲ್ ಡಿಸೈನ್ ಮಾಡಿಲ್ಲ, ಆ ಕಡೆನೋ ಕಾಣುತ್ತೆ ನೋಡಿ. ಸೊ ಇಲ್ಲಿ ಬರ್ತಾ ಬರ್ತಾ ಒಂದು ಟ್ರೈಬಲ್ ವೆಲ್ಕಮ್ ಫಸ್ಟ್ ಫ್ಲೋರಿಗೆ. ಸೊ ಟ್ರೈಬಲ್ ವೆಲ್ಕಮ್, ವಿಶೇಷವಾದ ಬಣ್ಣಗಳು, ಅದಕ್ಕೆ ಒಂದು ಬೇಕಾದಂಥ ಪ್ರಭಾವಳಿಗಳು ಬರೆದಿದ್ದೀವಿ. ಆಮೇಲೆ ಎಲ್ಲಿಂದ ಎಲ್ಲಿಗೆ ಹೋದರೂ ಮರನೇ ನಮಗೆ ಮುಖ್ಯ. ಮರಗಳು, ಅರಳಿ ಮರ. ಆಮೇಲೆ ಡೋರಲ್ಲಿ ಏನು ವಿಶೇಷ ಅಂದರೆ, ಈ ಥರ ಡೋರ್ ನೋಡಲಿಕ್ಕಿಲ್ಲ ನೀವು. ಇದು ರೋಸ್ವುಡ್ ಆದರೆ ಒಳಗಡೆ ಇರೋದು ನೋಡಿ. ಓಂ, ನಾವು ಹೆಸರು ಕೂಡ ಚಂದ್ರೋದಯ ಸೂರ್ಯೋದಯ ಅಂತ ಬರೆದಿದ್ದೀವಿ. ಎಲ್ಲ ಡಿಸೈನ್ ಟ್ರೈಬಲ್ಸ್ದೇ ಮಾಡಿರೋದು ನಾವು. ಸೊ ಇದನ್ನು ಮಕ್ಕಳುಗಳು ಆಚೆ ಬೀಳದೇ ಇರೋಂಗೆ ಅಟ್ಟ ಇದು. ಇಲ್ಲಿ ಕುತ್ಕೊ ಓದ್ಬೋದು, ಮಾತಾಡ್ಬೋದು, ಒಬ್ಬರು ಮನಿಕೋಬೋದು. ಆಮೇಲೆ ಇಲ್ಲಿ ಈ ಸುತ್ತಮುತ್ತ ಜನ ಬಂದವರಿಗೆ ಬನ್ನಿ, ಇಲ್ಲೇನೇನು ಸುತ್ತಮುತ್ತ ಇದೆ ಅಂತ ಬರೆದುಬಿಟ್ಟಿದ್ದೀವಿ ನಾವು. ಮ್ಯಾಪು, ಹ್ಯಾಂಡ್ ಡ್ರಿವನ್ ಮ್ಯಾಪು. ಗಗನಚುಕ್ಕಿ ವಾಟರ್ ಫಾಲ್ಸು, ಆಯಿತಾ, ಏನೇನು ಬೆಳೀತಾರೆ, ಪ್ಯಾಡಿ, ರಾಗಿ, ಶುಗರ್ ಕೇನು, ಆಮೇಲೆ ಆ ಊರ ಹೆಸ್ರೇನು, ವಡ್ರಪಾಳ್ಯ, ಜೋಳ, ಇದು ಸೋಮನಾಥ್ಪುರ, ತಲಕಾಡು, ಮುಡುಕುತೊರೆ, ಕೇಗುಡಿ, BR ಹಿಲ್ಸು, ಮಾದೇಶ್ವರ ಹಿಲ್ಸು, ಹೆಂಗೆ ಎಲ್ಲೆಲ್ಲಿದೆ ಅನ್ನೋದನ್ನು ಆ ಟ್ರೈಬ್ಸೇ ಬರೆದಿರೋದು, ನಾವ್ಯಾರು ಬರೆದಿಲ್ಲ ಇದನ್ನು. ಸೊ ಇಲ್ಲಿಂದ ಒಂದು ವ್ಯೂ ಕೂಡ ಕಾಣುತ್ತೆ ನಿಮಗೆ. ಯಾರು ಬಂದಿದ್ದಾರೆ ಮಾತಾಡ್ಸ, ಪ್ರೈವೇಸಿ. ಆಮೇಲೆ ನೋಡಿ ಇಲ್ಲಿ ಬೆಳಕು, ಸದಾ ಬೆಳಕು, ಸದಾ ಗಾಳಿ. ಇಲ್ಲಿ ತೆಗೆದುಬಿಟ್ರೆ ಒಳ್ಳೆ ಗಾಳಿ, ಯಾವಾಗಲೂ ಗಾಳಿ ಇಲ್ಲಿ ಒಳಗಡೆಯಿಂದ ನೋಡಿ. ಬಟ್ ಏನು ಅಂದರೆ ಕೋತಿಗಳು ಕಾಟ ಇರುತ್ತೆ, ಹುಷಾರಾಗಿ ಇಟ್ಕೋಬೇಕು. ನೋಡಿ ಪರಿಸರ, ಮಳೆ. ನೀವು ಮಳೆಯಲ್ಲಿ ಮರೆತು ನಿಂತ್ಕೋಬೋದು, ಮನೆ ಒಳಗಡೆ ಮಳೆಯಲ್ಲಿ ಹೊರತು ನಿಂತ್ಕೋಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ಮರದೊಳಗೆ ಕೂತಂಗಿರುತ್ತೆ. ನಾವು ಈ ಮನೆ ಕಟ್ಟಿದಾಗ ಈ ಮರಗಳಿಷ್ಟು ದೊಡ್ಡವಿರಲಿಲ್ಲ. ಆದರೆ ನಾವೊಂದು ಅಂದಾಜು ಲೆಕ್ಕ ಮಾಡಿ ಮರ ನೋಡಲ್ಲಿ, ಇದು ಏನು ಪೆಪ್ಪರು ಅಂದರೆ ಕಾಳುಮೆಣಸು, ನಲ್ಲಿ ಮರ ಎಲ್ಲ ಇದೆ ಇಲ್ಲಿ. ಈವನ್ ನೋಡಿ ಸೋಲಾರ್ ಇಟ್ಟಿದ್ದೀವಿ ನಾವು ಈ ಮನೆಗೆ. ಕಾಡಲ್ಲಿ ಬೆಳಕಿಲ್ಲದೆ ಹೋದರೂ ಸೋಲಾರ್ ಇದೆ. 24 ಸೋಲಾರ್ ಚಾರ್ಜ್ಡ್ UPS ಇರೋದು ನಮ್ಮಲ್ಲಿ. ಸೋಲಾರ್ ಚಾರ್ಜ್ಡ್ UPS ಇದೆ. ಸೊ ಆಮೇಲೆ ಎಲ್ಲ ವರ್ಕ್ ಸ್ಟೇಷನ್ಗೆ ನೋಡಿ, ಎಲ್ಲ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಯಾವಾಗ ಇದಾಯಿತು ಆವಾಗ ನಾವೆಲ್ಲ ಡಿಸೈಡ್ ಮಾಡಿದ್ವಿ. ವರ್ಕ್ ಫ್ರಮ್ ಹೋಮ್ ನೋಡಿ ಇಲ್ಲಿದೆ, ವರ್ಕ್ ಫ್ರಮ್ ಹೋಮ್, ಸೋಲಾರ್ ಚಾರ್ಜ್ಡು ಇದೆಲ್ಲದೂ ಕೂಡ ಇಲ್ಲಿ ನೋಡಿ. ಯಾವಾಗಲೂ ಲೈಟು ಸೋಲಾರ್, ಇಲ್ಲಿ ನೋಡಿ ಸರ್, ಆಲ್ಟರ್ನೇಟಿವ್ ಲೈಟು 24 hours ಇರುತ್ತೆ. ಕಾಡಲ್ಲಿ ನಿಮಗೆ ಇದ್ದಂಗೆ ಅನಿಸಲ್ಲ, ನಾಡಲ್ಲಿ ಇದ್ದಂಗೆ. ಆಮೇಲೆ ಹಂಚುಗಳು ನೋಡಿ, ಎಲ್ಲ ಸಿಮೆಂಟ್ ಹಂಚು, ಮಾನಿಯರ್ ಟೇಲ್ಸ್ ಅಂತ. ಒಂದೊಂದು ಹಂಚು 12 kg ಇರುತ್ತೆ. ಎಷ್ಟೇ ಗಾಳಿ ಬಂದರೆ ಎದ್ದೋಗಲ್ಲ. ಇದು ಸೂರ್ಯೋದಯ ಚಂದ್ರೋದಯ ಅಂತ ರೂಮು. ಬನ್ನಿ ಒಳಗಡೆ. ಸೊ ಇದು ಡೋರ್ ತೆಗೆದು ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ ಇದು. ಬನ್ನಿ, ಭಾರಿ ವಿಶೇಷವಾಗಿದೆ ರೂಮ್. ಇದು ಕೂಡ ಕ್ರಾಸ್ ವೆಂಟಿಲೇಷನ್ನು. ಇಲ್ಲಿ ನಾವು ಬನ್ನಿ ಒಳಗೆ ಬನ್ನಿ ಸರ್. ಸೊ ನೋಡಿ ಇಲ್ಲಿ ನಮ್ಮ ಒಂದು ಟ್ರೈಬ್ದು ಒಂದು ಆರ್ಟ್, ಇದು ಬ್ಯೂಟಿಫುಲ್ ಆರ್ಟು. ಆಮೇಲೆ ಗೋಡೆಗಳ ಮೇಲೆಲ್ಲ ಇಲ್ಲಿ ಬೆಳೆದಿದೆ ನೋಡಿ, ಆಯಿತಾ. ಸೊ ಡೋರ್ ಮೇಲೆಲ್ಲ ಚಿತ್ರಗಳು. ಆಮೇಲೆ ಇಲ್ಲಿ ಭಾರಿ ವಿಶೇಷ ಏನು ಅಂದರೆ, ಇದು ನಮ್ಮವ್ರು ಓಪನ್ ಮಾಡಿಲ್ಲ. ಇಲ್ಲಿ ನೋಡಿ ಕ್ರಾಸ್ ವೆಂಟಿಲೇಷನ್ಗೆ ನಿಮಗೆ ನೋಡಿ ಒಳ್ಳೆ ಗಾಳಿ. ಸಿಟ್ಔಟ್, ಫುಲ್ ಪರಿಸರದೊಳಗೆ ಇದ್ದಂಗೆ ಆಗುತ್ತೆ. ಬನ್ನಿ ನೋಡಿ, ಇಲ್ಲಿ ಆರಾಮಾಗಿ ಕೂತ್ಕೊಂಡು ಪರಿಸರದೊಳಗೆ ಅನುಭವಿಸ್ಬೋದು. ಹೆಂಗಿದೆ ಜಾಗ ಇದು.
ಸೊ ಸ್ಟೆಪ್ಸನ್ನು ಅದೇ ಉದ್ದೇಶಕ್ಕೋರ ಮಾಡಿಸಿರೋದು. ಫರ್ನಿಚರ್ ಆಗದೆ ಹೋದ್ರೆ ಕುತ್ಕೋಬೋದು ಆರಾಮಾಗಿ, ಒಂದು ಕಾಫಿ ಕುಡಿಬೋದು. ನೋಡಿ ಇಲ್ಲಿ ಚಿಕ್ಕಿ ಮನೆದು ರಿಯಲ್ ಕಾಡು ಇಲ್ಲಿಂದ ಕಾಣುತ್ತೆ. ಮರದೊಳಗೆ ಕೂತಿದ್ದೀವಿ ನೋಡಿ, ಇಲ್ಲಿ ಎಷ್ಟು ಡೆನ್ಸ್ ಆಗಿದೆ. ಯಾವುದೋ ವೆಸ್ಟರ್ನ್ ಘಾಟ್ಸ್ ಕಾಡಿದ್ದಂಗಿಲ್ವಾ, ತುಂಬ ಅನುಭವಿಸ್ಬೋದು. ಈ ಕಡೆ ನೋಡಿ ಸರ್, ಇಳಿದ್ಬಿಟ್ಟು ಬೇಕಾರೆ ಸುಮಾರು ನಾವೊಂದು 25 ಅಡಿ ಮೇಲಿದ್ದೀವಿ. ನೀವು ಬೇಸಿಗೆಗಾಲದಲ್ಲಿ ಪಕ್ಷಿಗಳು ನೋಡಬೇಕು ಅಂದರೆ ಇಲ್ಲಿ ಕುತ್ಕೊಂಡ್ರೆ ಸಾಕು. ಎಷ್ಟು ಥರ ಪಕ್ಷಿ ಬರ್ತವೆ ಅಂದರೆ ಒಂದು 15-20 ಥರನಾರು ನೋಡ್ಬೋದು ನೀವು. ಅದು ಗುಂಪಲ್ಲಿ ಬರ್ತಾವೆ ಪಕ್ಷಿಗಳು. ಎಸ್ಪೆಷಲಿ ಓರಿಯೆಂಟಲ್ ವೈಟ್ ಐ ಅಂತ ಬರುತ್ತೆ, ಅದು ನೂರಾರು ಬರುತ್ತೆ. ಆಮೇಲೆ ಈ ಬುಲ್ಬುಲ್ಸ್ ಎಲ್ಲ ಬರ್ತಾವೆ ನೋಡಿ. ಅಲ್ಲಿ ರೆಡ್ ಆ್ಯಂಟ್ದು ನಾನು ತೋರಿಸಿದ್ನಲ್ಲ ಗೂಡಿದೆ ನೋಡು, ಆ ಗೂಡಲ್ಲಿ ಪಕ್ಷಿಗಳು ಊಟ ಮಾಡೋಕ್ಕೆ ಬರ್ತವೆ. ಬೀವರ್ ಆ್ಯಂಟ್ಸ್ ಅವು. ಮೇಲ್ಗಡೆ ಆಕಾಶ ಮಲ್ಲಿಗೆ ಹಾಕಿದ್ದೀನಿ ಮಧ್ಯದಲ್ಲಿ, ಸೊ ದಟ್ ಒಂದು ಒಳ್ಳೆ ಆಕ್ಸಿಜನ್ ಕ್ವಾಲಿಟಿ ಸಿಗುತ್ತೆ. ನಮ್ಮ ನೋಡಿ ಒಳ್ಳೆ ಪರಿಸರ ಇವತ್ತು ಬ್ಯೂಟಿಫುಲ್ ಆಗಿದೆ. ಒಂದು ಟೈಮು ನಮ್ಮ ಚಿಕ್ಕಿ ಮನೆಗೆ ಎಂತೆಂಥ ವಿಭಿನ್ನವಾದ ಜನಗಳು ಬರ್ತಾರೆ ಅಂದರೆ, ರೀಸೆಂಟ್ ಅಲ್ಲ, ಒಂದು 7-8 ವರ್ಷದಿಂದ ಬ್ರಿಟಿಷ್ ಕೌನ್ಸಿಲ್ ಅಂದರೆ ಇಂಡಿಯಾದಿಂದ ಬ್ರಿಟಿಷ್ ಅಂಬಾಸಿಡ್ರಿಗೆ ಹೋಗೋಕ್ಕೆ ಮಾಡೋಕ್ಕೆಲ್ಲ ಅದಕ್ಕೆ ಒಬ್ಬರು ಇದಿರ್ತಾರೆ, ಒಂದು IAS ಆಫೀಸರ್ ಥರ ಅಂಥ ಒಬ್ಬ ಮನುಷ್ಯ ನಮ್ಮಲ್ಲಿ ಉಳ್ಕೊಂಡೋಗಿದ್ರು. ಗಂಡ ಹೆಂಡತಿ ಮಕ್ಕಳು ಬಂದು ಅವರು ನಮ್ಮ ಹಳೆ ಮೈಸೂರನ್ನು ತೋರಿಸ್ಬೇಕು ಅಂತ ಕರ್ಕೊಬಂದಿದ್ರು. ಅವ್ರು ಮೂಲತಃ ಕೇರಳದವರು. ಸೊ ನಮ್ಮನ್ನು ತೋರ್ಸೋಕ್ಕೆ ಕರ್ಕೊಬಂದು ನಮಗೆ ಭಾರಿ ಖುಷಿ ಆಯಿತು. ರೀಸೆಂಟಾಗೂ ಕೂಡ ಒಬ್ಬ ಗೂಗಲ್ ಕಂಪ್ನಿದು ಸೀನಿಯರ್ ಮೋಸ್ಟ್ ಹೆಡ್ ಬಂದಿದ್ದ, ಅವರು ಅಮೇರಿಕಾದಲ್ಲಿರೋದು, ಅವ್ರು IIT ಆಗಿರೋ ಅವ್ರ ಅಪ್ಪ ಅಮ್ಮ ಕರ್ಕೊಬಂದಿದ್ದು. ಇದು ಒಂದು ವಿಶೇಷವಾದ, ನಮಗೂ ಗೊತ್ತಿರಲಿಲ್ಲ ಈ ಥರ ಎಲ್ಲ ಒಂದು ಮಾಡ್ಬೋದು ಅಂತ. ಸೊ ನಾವು ಪ್ರಯತ್ನ ಮಾಡಿದ್ವಿ, ಅದು ಫಲಕಾರಿಯಾಗಕ್ಕೆ ಶುರುವಾಯಿತು ಅಷ್ಟೇ ಸರ್. ಇನ್ನೇನು ಹೇಳೋಕ್ಕೆ ಇಷ್ಟಪಡೋದು ನಾನು. ಇಲ್ಲಿ ನೋಡಿ ಇವರೇ, ಅಲ್ಲಿ ಆಲ್ ಸ್ಪೈಸಸ್ ಮರ, ಅದು ಅಷ್ಟು ದೊಡ್ಡದಾಗಿ ಬೆಳೆದಿರೋದಲ್ಲಿ ಆ ಮರ ಇದೆ ನೋಡಿ, ಅದು ಆಲ್ ಸ್ಪೈಸಸ್ ಮರ. ಆಮೇಲೆ ಅದು ಪ್ಲುಮೇರಿಯಾ ಅಂತ ಕರಿತೀವಿ, ದೇವಗಣಗಳು. ಆಮೇಲೆ ಇದು ಹೆಬ್ಬೇವು. ಆಮೇಲೆ ಇದು ನೋಡಿ ನಲ್ಲಿಕಾಯಿನ ನೀನು ಆಮ್ಲಾನ ಇಲ್ಲೇ ಕಿತ್ಕೊಂಡು ತಿನ್ಬೋದು, ಈಗ ನೆಕ್ಸ್ಟ್ ಬಿಡುತ್ತೆ. ಯಾಕೆ ಇಷ್ಟು ಹತ್ರದಲ್ಲೇ ಮರಗಳು ಹಾಕಿದೆ ಅಂದರೆ, ನಿನಗೆ ಇಲ್ಲಿ 6 ತಿಂಗಳು ಬೇಸಿಗೆ ಆಗಿರೋದ್ರಿಂದ ಜಾಸ್ತಿ ಹೀಟ್ ವೇವ್ಸ್ ಬರಬಾರ್ದು ಅಂತ. ಆಮೇಲೆ ನೋಡಿ ಅಲ್ಲಿ ಒಂದು ಹಳೇ ಬೇವಿನ ಮರ ಇದೆ. ನಾನು ಆ ಪಕ್ಕ ಜಮೀನವನು ಅದನ್ನು ಕಟ್ ಮಾಡ್ತೀನಿ ಅಂದ. ನೀನು ಕಟ್ ಮಾಡೋದಾದರೆ ನಾನು ನಿನಗೆ ಅದು ಕೇಳಿದಷ್ಟು ದುಡ್ಡು ಕೊಡ್ತೀನಿ ಅಂತ ಕೊಟ್ಟು ಆ ಮರನ ಸಂರಕ್ಷಣೆ ಮಾಡಿದ್ದೀನಿ ನಾನು. ಏಕೆಂದರೆ ಅದು ಒಂದು 25-30 ವರ್ಷದ ಮರ ಅದು. ಆ ಮರಕ್ಕೋಸ್ಕರ ಪಕ್ಷಿಗಳು ಬರ್ತವೆ. ಆಮೇಲೆ ನಮಗೂ ಅಷ್ಟೇ ಒಳ್ಳೆ ಪರಿಸರ ಬೀಳುತ್ತೆ ರೀ. ಅದು ಕಟ್ ಮಾಡೋದು ಎಷ್ಟೊತ್ತು. ಚಂದ್ರೋದಯ ಮೀನ್ಸ್ ಸನ್ರೈಸು ಸನ್ಸೆಟ್ ರೂಮ್ ಇದು. ಸೊ ಇಲ್ಲಿ ಏನು ಅಂದರೆ ನಾವು ಬಂದರೆ ಒಂದು ವಿಶೇಷವಾಗಿ ಕಾಣಲಿ ಅಂದ್ಬಿಟ್ಟು ಈ ಥರ ಟ್ರಯಾಂಗಲ್ ಶೇಪಲ್ಲಿ ನಿಲ್ಲಿಸಿದ್ದೀವಿ ಬಂಬುಗಳನ್ನ, ಆಯಿತಾ. ಆಮೇಲೆ ನೋಡಿರ್ಬೋದು ಇಲ್ಲಿ ಕೂಡ ನಾವು ಮಧುಮಾಲತಿ ಕ್ರೀಪರ್ಸು, ವೆರೈಟಿ ಆಫ್ ಕ್ರೀಪರ್ಸ್ ಬೆಳೆದಿದ್ದೀವಿ. ಆಮೇಲೆ ನೀರು ಬಂದಿದ್ದಲ್ಲಿ ಬಿದ್ದರಲ್ಲಿ ನೋಡಿ, ಅಲ್ಲಿ ಕೆಳಗಡೆ ನೋಡಿ ಕಲ್ಲುಗಳನ್ನ ಜೋಡಿಸಿದ್ದೀವಿ. ಅವತ್ತು ಉಳಿದಿರೋ ಕಲ್ಲುಗಳು ನಮ್ಮಲ್ಲಿ ಏನೇನು ಕಲ್ಲು ಉಳಿದಿದೆ ಅದನ್ನು. ಸೊ ಎಲ್ಲ ಕಡೆ ಮರಗಳು ಕಾಣ್ತವೆ, ಬ್ಯೂಟಿಫುಲ್ಲಾಗಿ ಇದು ಕಾಣುತ್ತೆ.